ನಿಮಗೆ ಗೊತ್ತಿಲ್ಲದೆ ಮಾಡುತ್ತಿರುವ ಕೆಲವು ಅಭ್ಯಾಸಗಳು ಮುಂದೆ ಪೈಲ್ಸ್ಗೆ ಕಾರಣ ಆಗಬಹುದು. ನನ್ನ ಕ್ಲಿನಿಕ್ಗೆ ಬರುವ ಪೇಷಂಟ್ ಸಾಮಾನ್ಯವಾಗಿ ಹೇಳೋದು, ಡಾಕ್ಟರ್, ಪೈಲ್ಸ್ ಸಡನ್ ಆಗಿ ಆಯಿತು. ಆದರೆ ನಿಜ ಏನು ಗೊತ್ತಾ, ಇದು ಸಡನ್ ಆಗಿ ಆಗೋದಿಲ್ಲ, ನಿಧಾನವಾಗಿ ಬಿಲ್ಡ್ ಆಗಿರೋದು. ಹೇಗೆ ನೀವೇ ನೋಡಿ. ಮೊದಲನೆಯದು, ಫೈಬರ್ ಕಡಿಮೆ ತಿನ್ನೋದು. ಇದರಿಂದ ಮಲ ಗಟ್ಟಿಯಾಗುತ್ತದೆ, ಪೈಲ್ಸ್ ಚಾನ್ಸ್ ಹೆಚ್ಚಾಗುತ್ತದೆ. ಎರಡನೆಯದ್ದು, ನೀರು ಕಡಿಮೆ ಕುಡಿಯೋದು. ಇದರಿಂದ ಕಾನ್ಸ್ಟಿಪೇಷನ್ ಸರಿಯಾಗೋದಿಲ್ಲ. ಮೂರನೆಯದ್ದು, ಶೌಚಕ್ಕೆ ಹೋಗಿ ಜೋರಾಗಿ ಮುಕ್ಕೋದು. ಇದರಿಂದ ಗುದದ್ವಾರದ ರಕ್ತನಾಳಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತದೆ. ನಾಲ್ಕನೆಯದ್ದು, ಮಲ ಬಂದಾಗ ತಡೆದು ಹಿಡಿಯೋದು. ಇದರಿಂದ ಮಲ ಒಣಗಿ ಹಾಡಾಗುತ್ತದೆ, ಹೊರಹಾಕೋದು ಕಷ್ಟವಾಗುತ್ತದೆ. ಐದನೆಯದ್ದು, ವ್ಯಾಯಾಮ ಮಾಡದೇ ಇರೋದು. ಇದರಿಂದ ಗಟ್ ಮೂವ್ಮೆಂಟ್ ಸ್ಲೋ ಆಗುತ್ತದೆ. ಆರನೆಯದ್ದು, ಟಾಯ್ಲೆಟ್ನಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳೋದು, ಅದರಲ್ಲೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. ಇದು ವರ್ಸ್ಟ್ ಹ್ಯಾಬಿಟ್. ಆಯುರ್ವೇದ ಸ್ಪಷ್ಟವಾಗಿ ಹೇಳುತ್ತದೆ, ಮಲವೇಗ ತಡೆಯಬಾರದು. ಗಮನದಿರಲಿ, ಟ್ರೀಟ್ಮೆಂಟ್ ಡಾಕ್ಟರ್ ಕೊಡ್ತಾರೆ, ಆದರೆ ಪ್ರಿವೆನ್ಷನ್ ನಿಮ್ಮ ಕೈಯಲ್ಲಿದೆ. ಫಾಲೋ ಮಾಡಿ. ನಾನು ಡಾಕ್ಟರ್ ಅನಂತ್. ಗುಡ್ ಹೆಲ್ತ್ ಚಾನೆಲ್ನಲ್ಲಿ ನಿಮಗೆ ರಿಯಲ್ ಹೆಲ್ತ್ ಸೊಲ್ಯೂಷನ್ಸ್ ಕೊಡ್ತೀನಿ.